ಪೂಜಿಸುವೆ ಜಗದೀಶ್ವರಿ. ಕಾವೇರಿ ಕಪಿಲಯರ ಸಂಗ ನೀರಾಡಿ ಕರುಣಿಸುವ ಕಲ್ಯಾಣಿ ಕಾಮೇಶ್ವರಿ ನಮನ. ನ್ಯಾಯ ನೀತಿ ಧರ್ಮದಿಂದ ಬದುಕಿದವರು ನಮ್ಮನ್ನೆಲ್ಲ ಕಾಪಾಡಲು ತಾಯಿ ಬನಶಂಕರಿ ಇರುವಾಗ ನೀನು ಯಾಕೆ ಭಯಪಡ್ತೀಯ? ಭಯ ನನಗ ವೀರಾದಿ ವೀರರು, ಶೂರಾದಿ ಶೂರರು, ಕನ್ನಡ ತಾಯಿಯ ಹೆಮ್ಮೆಯ ಪುತ್ರರು ಆದಂತಹ ಧರ್ಮಾಪುರದ ಧರ್ಮರಾಜ್ ದೇಸಾಯಿ ಅವರ ತೋಳಿನ ಸರಿಯಲ್ಲಿ ನಾನಿರುವಾಗ ಇಂದು ನಮ್ಮ ಜೊತೆಗೆ ಇರ್ತಕ್ಕಂಥವ್ರು ಫಯಾಜ್ ಅಂತಂದೇಳಿ ಅವ್ರನ್ನ ಒಂದು ಮಾತಾಡ್ಸೋಣ. ಈ ನಾಟಕದಲ್ಲಿ ಅಭಿನಯ ಮಾಡ್ತಕ್ಕಂಥವ್ರು, ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಕ್ಕಂಥವ್ರು ಫಯಾಜ್ ಅಂತೇಳಿ. ಅವರಿಗೆ ನಾವು ಈ ಒಂದು ನಾಟಕ ಕುರಿತು ಒಂದೆರಡು ಮಾತುಗಳನ್ನು ಆಡೋಣ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಫಯಾಜ್ ಕರ್ಜ್ಗಿ ಅಂತ. ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಿಗೆ ಅನ್ನೋ ಸಂಸ್ಥೆಯನ್ನು ಕಟ್ಟಿಕೊಂಡು ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ನಾವು ಈ ಸಾರಿ ನೀ ಬಂಗಾರ ಬಣ್ಣದಾಕಿ ಒಳ್ಳೆಯ ಗುಣದಾಕಿ ಅನ್ನೋ ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ದೀವಿ. ಇದು 2023ರ ಹೊಸ ನಾಟಕ, ಹಾಸ್ಯಭರಿತವಾದಂಥ ನಾಟಕ. ಅದು ಅಲ್ಲದೆ ಒಂದು ವಿಭಿನ್ನ ಕಥಾ ಹೊಂದಿರುವಂಥ ನಾಟಕ. ಸುಮಾರು ಹೆಣ್ಣು ಮಕ್ಕಳೇ ನೋಡಬೇಕಾದಂಥ ಒಳ್ಳೆಯ ನಾಟಕ. ಇಲ್ಲಿ ನಮಗೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಎಲ್ಲ ಹೌಸ್ಫುಲ್ ಹೋಗ್ತಾ ಇದೆ ಪ್ರದರ್ಶನಗಳು. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ.
ತಾಯಿ ಬನಶಂಕರಿ ದೇವಿ ನೆಲೆಸಿದ ಈ ಪುಣ್ಯ ಕ್ಷೇತ್ರದ ಮಣ್ಣಲ್ಲಿ ಮಣ್ಣಾಗಿ ನಿಲ್ಲುವೆ, ಮಣ್ಣಾಗಿ ನಿಲ್ಲುವೆ, ಮಣ್ಣಾಗಿ ನಿಲ್ಲುವೆ. ಈಗ ಆಗಿರೋ ಘಟನೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ನನ್ನ ತಮ್ಮ ರಾಜಕೀಯಕ್ಕೆ ಹೋದವರಲ್ಲ, ಸಮಾಜ ಸೇವೆ ಮಾಡ್ಬೇಕಂತ ರಾಜಕೀಯಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ಅಲ್ಲಿನ ವ್ಯತ್ಯಾಸ ವಾತಾವರಣಗಳು ಇಲ್ಲಿ ಸರಿ ಇರುವಂತ ಹೊರಗಡೆ ಬಂದ್ವಿ. ಖಾಸಗಿಯಾಗಿ ಇಟ್ಟುಕೊಂಡು ಕೂಡ ಸಮಾಜ ಸೇವೆ ಮಾಡ್ಬೋದು ಅಂತ ನಮ್ಮ ತಂದೆಯವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನೋಡಿ ಸ್ವಾಮಿ, 4 ತಲೆಮಾರು ಕುಟ್ಕೊಟ್ಟಿದ್ರು ತಂದದಷ್ಟು ಆಸ್ತಿ ಇದೆ, 4-5 ಬಂಗ್ಲೆಗಳಿದ್ದಾವೆ. ನನ್ನ ತಮ್ಮನ ಹೆಸರಲ್ಲಿ ಯಾಕೆ ಮಾಡಿದ್ದಿಲ್ಲ ಅಂತಂದ್ರೆ ಅವ್ನು ಇನ್ನೂ ಚಿಕ್ಕವನು, ಓದ್ತಾ ಇದ್ದ. ಈಗೇನ್ರಿ ಅವ್ರು ಕೊಡಬೇಕಾದಂಥ ಅರ್ಥ ಭಾಗವನ್ನ ಕೊಡೋದ್ರ ಜೊತೆಗೆ ನನ್ನ ಇಡೀ ಆಸ್ತಿನಲ್ಲ ನನ್ನ ತಮ್ಮನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಅವ್ರ ಹೆಸರು ಪತ್ರ ಕೊಟ್ಟು ಒಂದು ಕಾಪಿ ನಿಮಗೂ ಕೊಡ್ತೀನಿ. ಆಯ್ತಲ್ರಿ, ಎಲ್ಲ ಕೊಡ್ತೀನಿ ಅಂದ್ರೆ ಅವರು ಇದಕ್ಕೆ ಬೇಕು ಸರಳ ಏನೈತಿ ಆಸ್ತಿ ನನಗೆ ಅವನಿಗೆ ಅಂತಸ್ತು ಸರಿ ಸಮಾನ ಆಗುದಿಲ್ಲ. ಲೇ, ಯಾರ ಮಾತ್ರ ಕೇಳ್ತಿಲ್ಲ ನೀನು? ಅವರಿಂದ ಹೇಳಕತ್ತಿ ಒಬ್ರು ಮಾತಿ ಮೇಲೆ ಕೊಡ್ತೀಯ ನೀನು? ಯಾರ ಸಂಬಂಧ ಹುಟ್ಟಿಲ್ಲ ನೀನು? ಏನ್ ನಿನ್ ಸಂಬಂಧ ನಾವು ಹುಟ್ಟಿವೆ? ಅವರಿಂದ ಹೇಳಕತ್ತಿ ಮಾತಿ ಬೆಲೆ ಕೊಡಬೇಕು. ಏನಾಯ್ತಿಲ್ಲ ನಿನ್ನ ಆಸ್ತಿ? ಅವನ ಆಸ್ತಿ ಕಾಲಾಗ ಬಂಗಾರದ ಕಡೆಗೆ ಹಾಕೊಳ್ಳೋಕೆ ಏನಾಯ್ತಿಲ್ಲ ನಿನ್ನ ಆಸ್ತಿ? ಒಂದೊಂದು ಕಾಲದಾಗ ನಾಯಿ ಕೊಳಗ ಬಂಗಾರ ಚೈನ್ ಕಟ್ಟಿ ಸುಳೆ ಮಗ ನಾವು ಏನಾಯ್ತು? ಬೆಳಗಿನ ಚಲೋ ಇಲ್ಲ ದೊಡ್ಡ ಕೇಳೋದ ಇಂಥ ತಂಡೆ ಬೆವ್ರು ಇಳಿಸಿದ ಶಾಂತ ಮೂರ್ತಿ ಅಂತ ಬಿರುದು ತಗೊಂಡಾರ ಅವರಿಗೆ ಸಿಟ್ಟು ತರ್ಸಿ ಯಾಕೆ ಮಿಕ್ಕಿರ್ಬೇಕು? ಶಾಂತಮೂರ್ತಿ ಅದು ಬಿರುದು ವಾಪಸ್ ತೋರಿ ಇಲ್ಲ ಹಂಗ ಕೇಳಲಿಲ್ಲ. ಹೂ ಅಂದ್ಬಿಡು, ಹೂ ಅಂದ್ಬಿಡು. ನನ್ನ ಮಾತು ಕೇಳ್ತಿಲ್ಲ. ಹೊಟ್ಟಿಗಾರ ತಿಂದೆ ಬೇರೆ ಏನು ದೊಡ್ಡ ದೊಡ್ಡ ರಿಬ್ರಿ ಹೇಳಕತ್ತ ಕೇಳವಲ್ತ ಅವ್ರು ಶಾಂತಮೂರ್ತಿ ಅವ್ರ ರಿಬಿ ಕಳೆದು ಒದ್ರಾಳ ಮಾಡಿಟ್ಟಲ್ಲ ಹೂ ಅಂತಿಲ್ಲ. ಇನ್ನೊಂದು ತಾಸು ಎಲ್ಲ ಸೋತು ಬಾಳಿ ಬರ್ತೈತಿ. ನಿನ್ನ ಮನೆ ಉಪ್ಪನ ಮುದ್ರ ಹಾಕಿ ಬರ್ತೈತಿ.
ಹೂ ಅಂತಿಲ್ಲ 3 ಮಂದಿ ಹೆಂಗ್ ರೆಡಿಯಾಕತ್ತು ಮೈ ಅನ್ನಬೇಕು ಈಗ ಹೂ ಅನ್ಬೇಕು ಅಳಗಲ್ಲ ಹೂ ಅನ್ನೋದಿಲ್ಲ ಯಾಕ ಇದೊಂದು ನೋಡು ಅಕ್ಕನ ಬಂಡವಾಳ ಮಾಡ್ಬಿಟ್ಟು ಇವ್ರ ಚಾವಿ ಮಕ್ಕಳಂತ್ರ ಐತೆ ಮೊದಲೇ ಹೇಳ್ಬೇಕಿಲ್ಲಿ ಸುಮ್ಮನೆ ರಕ್ತ ಸುಟ್ಕೊಂಡೆ ನೋಡಪ್ಪ ಮಗಳೇ ಭೋಸಡಿಕೆ ಹೂ ಅಂದ್ರೆ ಬೇರೆ ಬರ್ತಾವೆ ಅವ್ರ ಅಂದಿದ್ದು ಮಂತ್ರ ಮಾಡಿ ಮತ್ತೆ ಈ ನಾ ಕರ್ಕೊಂಡ್ ಬಂದೀನಿ ಅವ್ರಿಗೆಲ್ಲ ನಿನ್ ಪರ ಮಾತಾಡ್ತಾರಂದ್ರ ಹೆಂಗಿರ್ಬೇಕು ಹಿಂಗೆ ಎಲ್ಲದಕ್ಕೂ ನೀವು ಅಂದಿದ್ದಕ್ಕೆಲ್ಲ ಆಯ್ತು ಆದ ಮದುವೆ ಮಾಡ್ಕೊಡೋಣ ಎಲ್ಲ ಮಾಡೋಣ ಆದ್ರೆ ನಂದು ಒಂದು ಕಂಡೀಷನ್ ಹೇಳಿ ಅದು ನಾಳೆನ ಮದುವೆ ಒಂದ ಹೌದು ಇಲ್ಲ ಮತ್ತೆ ನಾಳೆದಂದ್ರೆ ಕೋಟಿ ನಿಮ್ ಇಷ್ಟಂತ ನಾಳೆನೇ ಮದುವೆ ನಾಳೆ ಮದುವೆ ನಾಳೆ ಮದುವೆ ನಾಳೆ ಮದುವೆ ಅಲಶಕ್ರೆ ಮದುವೆ ಮಾತುಕತೆ ಮುಗಿಸಿದ್ದೀರಾ ಸಿಹಿ ಊಟ ಅಲ್ಲದಿದ್ರು ಸಕ್ಕರೆ ಬರ್ತಾ ಹಾಗಾದ್ರೂ ಕುಡಿಬಹುದಾ ಈ ಮನೆಗೆ ಹಂಸೋಗ್ತೈತ ಯಾರಕ್ಕೆ ನಾನು ಹೇಳ್ತೀನಿ ಎಲ್ಲ ಊರಾಗ ಒಂದಿರ್ತತಿ ಬೆಂಗಳೂರು ಪಾರ್ಸಲ್ ಅಲ್ಲ ಎಷ್ಟು ಚಂದಾಗ ಸುಮ್ಮನೆ ನಿಂತೀವಿ ನಾವು ಸಕ್ಕರೆ ಮಿಕ್ಸ್ ಹಾಲನ್ನಾದ್ರೂ ಕುಡಿದು ಹೋಗ್ರಿ ಹಿಂಗೆ ಸಕ್ಕರೆ ಹಾಲು ಮನೆ ಬಂದಿರೋ ಅತಿಥಿಗಳಿಗೆ ಗೌರವಿಸಬೇಕಾದ್ರೆ ಸತ್ತು ಗೃಹಿಣಿಯರ ಕರ್ತವ್ಯ. ಯಾರದು ಗೃಹಿಣಿಯರ ಕರ್ತವ್ಯ. ನಾವು ಅವ್ರ ಜೋಡಿ ಗಾಳಿ ಮಾಡಿದ್ರು ಗೊತ್ತಾಗ ನಮ್ದೆಲ್ಲ ಆಟ ಮಾಡ್ತಾರೆ ಗಾಂಡು ಬಿಟ್ಟಿದ್ದು ಗಾಂಡು ಸಾಕಿದ್ದು ವಿಧವಾ ಮಾಸಾಸನ ಸ್ಯಾಂಕ್ಷನ್ ಆಗಿತ್ತು ಅರ್ಧ ಅವ್ರು ಆ ಮಾಸಾಸನ ಮೇಲೆ ಈಗ ನಾ ಎಲ್ಲ ಹಾಲು ಕುಡಿತಿದ್ದೀವಿ ಹೇಳಿ ಸಂಧಿಮನಿ ಸಂಗವ ಅಂತೇಳಿ ನಾಟಕದ ಹೆಸರು. ಈ ಒಂದು ನಾಟಕದ ಸಂಪೂರ್ಣ ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ಪಲ್ಲವಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಲ್ಲಿ ಈ ಒಂದು ಜಾತ್ರೆಯಲ್ಲಿ ಪ್ರದರ್ಶನಗೊಳ್ತಾ ಇರತಕ್ಕಂಥ ಈ ನಾಟಕ ಕಂಪನಿಯ ಇವರು ಷೇರುದಾರರು ಟೆಂಡರ್ ಪಡೆದುಕೊಂಡು ಇವರೇನೈತಿ ಈ ಒಂದು ನಾಟಕವನ್ನು ಆರಂಭಿಸಿದ್ದಾರೆ. ಅದರ ಸಮಗ್ರವಾದಂಥ ವರದಿ ನೋಡೋಣ. ಆಮೇಲೆ ಇವರು ಇದು ಒಂದು ಟೆಂಡರ್ನಲ್ಲಿ ಭಾಗವಹಿಸಬೇಕಾದರೆ ಬಹಳಷ್ಟು ಕೂಡ ಒಂದು ಹಣಬಲ ಇರಬೇಕು. ಇದಕ್ಕೆ ಒಂದು ಹಾಕ್ತಕ್ಕಂಥ ಶಕ್ತಿ, ಹಣವನ್ನು ಹಾಕ್ತಕ್ಕಂಥ ಶಕ್ತಿ ಇದ್ದರೆ ಮಾತ್ರ ಈ ಒಂದು ನಾಟಕವನ್ನು ಕಂಪನಿಯನ್ನು ನಡೆಸೋಕ್ಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವರು ಅದಕ್ಕೆ ಪೂರಕವಾಗಿ ಯಾವ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಒಂದೇ ಸಾರಿ ಏನಾಗಬಹುದು, ಇದು ಲಾಭ ಕೂಡ ತರ್ಬೋದು, ನಷ್ಟ ಕೂಡ ಆಗಬಹುದು. ಆದರೆ ಇದು ಲಾಭ ತರ್ತೈತೋ ಅಥವಾ ನಷ್ಟ ತರ್ತೈತೋ ಗೊತ್ತಿಲ್ಲ. ಆದರೂ ಕೂಡ ಇವರು ಒಂದು ದೊಡ್ಡ ಸಾಹಸಕ್ಕೆ ಒಂದು ಕೈ ಹಾಕಿದ್ದಾರೆ. ಇವ್ರನ್ನ ಸ್ವತಃ ನಮ್ಮ ಜೊತೆಗಿದ್ದಾರೆ ಮಂಗಳಮುಖಿಯಾಗಿರ್ತಕ್ಕಂಥ ಪಲ್ವಿ ಅವರು. ಅವರಿಗೆ ಮಾತಾಡ್ಸೋಣ, ಇದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಪಡೆಯೋಣ. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಾನು ಬಗ್ಗೆ ಏನು ಹೇಳ್ತೀರಿ? ತಾವು ಒಂದು ಇಲ್ಲಿ ನಾಟಕ ಕಂಪನಿಯಲ್ಲಿ ಪೂರ ಸಮಗ್ರವಾದಂಥ ಜವಾಬ್ದಾರಿ ಹೊತ್ಕೊಂಡು ಇದನ್ನ ನಡೆಸ್ತಾ ಇದ್ದೀರಾ, ಏನು ಅನ್ಸುತ್ತೆ, ಹೆಂಗ್ ಅನ್ಸುತ್ತೆ? ಸರ್ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಪಲ್ಲವಿ ಮಂಗಳಮುಖಿ, ನನ್ನ ಪ್ರಾಪರ್ ಬಂದುಬಿಟ್ಟು ಗಜೇಂದ್ರಗಡ. ಇಲ್ಲಿ ಸರ್ ನಾವು ಒಂದು 7-8 ಜನ ಷೇರುದಾರರು ಸೇರಿಕೊಂಡು ಒಂದು ಟೆಂಡರ್ ಅಂತ ಮಾಡ್ತೀವಿ. ಅಂದರೆ ಅಲ್ಲಿ ಇಷ್ಟಿಷ್ಟು ಅಮೌಂಟು ಅಂತ ಎಲ್ಲರೂ ಹಾಕಿಬಿಟ್ಟು ಸೊ ಈ ಒಂದು ನಾಟಕ ಕಂಪ್ನಿನ ನಾವು ನಮ್ಮ ದತ್ತಕವಾಗಿ ತೊಗೊಳ್ತೀವಿ. ಇಷ್ಟು ದಿನ ಇಷ್ಟು ಪ್ರಯೋಗ ಅಂಥೇಳಿ ಮಾತಾಡ್ಕೊತೀವಿ. ಆ್ಯಕ್ಚುಲಿ ಚಿತ್ರಗಿ ಕಂಪ್ನಿ ಸಂಧಿಮನಿ ಸಂಗವ ಅನ್ನೋ ನಾಟಕನ ನಾವು ಇವಾಗ ಟೆಂಡ್ರಲ್ಲಿ ತೊಗೊಂಡಿದ್ದೀವಿ ನಮ್ಮ ರೂವಾರಿ ಒಳಗಡೆ. ಸರ್ ನಾವು 7 ಜನ ಅದು ಏನು ಅಮೌಂಟ್ ಐತಿ ಅವರು ನಮ್ಮ ಪಾತ್ರಧಾರರಾಗಲಿ ಬತ್ತಿರ್ಗ ಕಂಪ್ನಿ ಓನರ್ ಆಗಲಿ ಅವರಿಗೆ ಆ ಅಮೌಂಟನ್ನು ಮುಟ್ಟಿಸ್ಬಿಟ್ಟು ಜಾತ್ರೆಯಲ್ಲಿ ನಮ್ಮದೇ ಆದಂಥ ಪಬ್ಲಿಕ್ ಸಿಟಿಸನ್ ನಾವೇ ಮಾಡ್ತೀವಿ. ಸೊ ಜನರನ್ನ ಗೇಟ್ ಮ್ಯಾನ್ರಾಗಿ ನಾವೇ ನಿಲ್ಲಿಸ್ತೀವಿ, ಟಿಕೆಟ್ ಮ್ಯಾನ್ರಾಗಿ ನಾವೇ ನಿಲ್ಲಿಸ್ಬಿಟ್ಟು ಅದರಲ್ಲಿ ಬಂದಂಥ ದುಡ್ಡನ್ನು ಸೊ ನಾವೇನು ಮಾತಾಡಿರ್ತೀವಿ ಅದನ್ನು ಕಂಪ್ನಿ ಕೊಟ್ಬಿಟ್ಟು ಅದರ ಲಾಭ ನಷ್ಟವನ್ನು ನಾವೇ ನೋಡ್ಕೊಳ್ತೀವಿ ಸರ್. ಇದು ನಮಗೆ ರೂಢಿ ಆಗಿಬಿಟ್ಟಿದೆ. ಯಾಕಂದರೆ ಮಂಗಳಮುಖಿಯರು ಎಷ್ಟೋ ಜನ ಹೇಳ್ತಾರೆ, ಏನಂತ ಕೇಳ್ತಾರೆ ಗೊತ್ತಾ ಜನರೆಲ್ಲ, ಏನು ಮೇಡಮ್ ನೀವು ಭಿಕ್ಷೆ ಮಾಡ್ಕೊಂಡು ತಿಂತೀರಾ ಹಾಗೆ ಹೀಗೆ ತುಂಬ ಜನ ನೋಡಿದ್ದೀನಿ ನಾನು. ಅಂಥದ್ರಲ್ಲಿ ನೀವು ಇಂಥ ಕೆಲಸಕ್ಕೆಲ್ಲ ಕೈ ಹಾಕ್ಬಿಟ್ಟು ಅದು ಹೇಗೆ ಧೈರ್ಯ, ಅದು ಹೇಗೆ ನಿಮಗೆ ಮೆಚ್ತಾರ ಜನ ಏನಂತ ಕೇಳ್ತಾರೆ ಸರ್.
ಕೆಲಸ ಮಾಡೋದ್ರಲ್ಲಾಗಲಿ ಇಲ್ಲ ಮುಂದೆ ನಾವು ಬರೋದ್ರಲ್ಲಾಗಲಿ ಜನ ಏನೂ ಅನ್ನಲ್ಲ. ಬಟ್ ನಾವು ಧೈರ್ಯ ಮಾಡಬೇಕು, ಎಲ್ಲದೂ ಭಾಗವಹಿಸಿ ನಾವು ಇದನ್ನು ಮಾಡ್ತೀವಿ, ಇದನ್ನು ನಾವು ಇಂಥ ಕೆಲಸ ಮಾಡೋಕ್ಕೆ ನಾವು ಅರ್ಹರಿದ್ದೀವಿ ಅಂತ ಜನರಿಗೆ ನಾವು ತೋರಿಸ್ಕೊಡ್ಬೇಕು ಅಷ್ಟೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಆಲ್ರೆಡಿ ಒಂದು ಆರ್ಕೆಸ್ಟ್ರಾ ಓಪನ್ ಮಾಡಿದ್ದೀನಿ ಸರ್, ಪುನೀತ್ ಮೆಲೋಡಿಸ್ ಪಲ್ಲವಿ ಗಾನ ಭಜನ ಗಜೇಂದ್ರಗಡ ಅಂತ. ಅದರಲ್ಲಿ ಬಂದಂಥ ದುಡ್ಡನ್ನು ಪುನೀತ್ ಪುಣ್ಯಾಶ್ರಮ ಅಂದರೆ ಸಿಂಧನೂರಿನಲ್ಲಿ ವಾಸವಿ ನಗರ ಅಂದರೆ PWD ಕ್ಯಾಂಪಲ್ಲಿ ಐತೆ ನಮ್ಮ ಆಶ್ರಮ. ನಮ್ಮ ಕಲೆಯಿಂದ ಬಂದಂಥ ದುಡ್ಡನ್ನು ಪುನೀತ್ ಪುಣ್ಯಾಶ್ರಮಕ್ಕೆ ನಾನು ದಾನವಾಗಿ ನೀಡ್ತೀನಿ ಸರ್. ಅಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ. ಆ ಆಶ್ರಮನೇ ವೃದ್ಧಾಶ್ರಮನ ನಾವೇ ನೋಡ್ಕೊಳ್ಳೋದು ಸರ್. ಈ ರೀತಿ ಸೊ ಏನೇ ನಮ್ಮ ಆರ್ಕೆಸ್ಟ್ರಾ ಆಗಲಿ, ನಾಟಕಗಳಾಗಲಿ, ಮತ್ತು ಮುಂದೆ ಏನಾದರೂ ರೋಡ್ ಶೋಗಳಾಗಲಿ ಏನೇ ಬಂದ್ರೂ ಅದನ್ನು ಒಪ್ಕೊಂಡು ಅದರಲ್ಲಿ ಬಂದಂಥ ಅರ್ಧ ದುಡ್ಡನ್ನು ನಾನು ಆಶ್ರಮ ನಡೆಸ್ತೀನಿ ಸರ್. ಈಗ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಲಾಭ ಅಥವಾ ನಷ್ಟ, ಯಾವ ರೀತಿಯಾಗಿ ಇದರದ್ದು ಒಂದು ನಾಟಕ ಪ್ರದರ್ಶನ ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ರಿ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್, ವರ್ಷ ನಾವು ಮಾಡ್ಕೊತ ಬಂದಿದ್ದೀವಿ. ಅದರೊಳಗಡೆ ವರ್ಷ ಒಂದು ಸ್ವಲ್ಪ ಅಲ್ಲ, ನಾಟಕ ಟೆಂಡರು ಅಂದ ತಕ್ಷಣ ಸ್ವಲ್ಪ ಲಾಭ ಲಕ್ಷಣಿ ಇದ್ದದೆ, ನಿಮ್ಗೆ ಗೊತ್ತೈತಿ. ಯಾಕೋ ಸರ್ ಈ ಸಲ ಜಾತ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇದೆ. ಬರ್ತಾ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಈಗಾಗಲೇ 6ನೇ ದಿನ ಚಾಲ್ತಿ, ಪರವಾಗಿಲ್ಲ, ನಮ್ಮ ಕಲೆಕ್ಷನ್ ಈ ಸಲ ಕೈ ಹಿಡಿಯುತ್ತೆ. ಸೊ ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಭರವಸೆ ಕೂಡ ನಮಗೈತೆ. ಯಾಕಂದರೆ ನಮ್ಮ ಸಂಧಿಮನಿ ಸಂಘ ಅನ್ನೋ ನಾಟಕ ಜನರ ಪ್ರೇಕ್ಷಕರು ನೋಡಿದರೆ ಅದರ ಬಗ್ಗೆ ತುಂಬ ಹೊಗಳಿಕೆ ಬರ್ತಾಯಿದೆ, ತುಂಬ ಉತ್ತಮ ಅಂದರೆ ರೆಸ್ಪಾನ್ಸ್ ಬರ್ತಾಯಿದೆ. ಹೇಗೆ ಅಂದರೆ ಒಳ್ಳೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥ ನಾಟಕ ಅಂತೇಳಿ ತುಂಬ ಜನ ಹೊಗಳ್ತಾರೆ ಸರ್ ಈ ಬನಶಂಕರಿ ಜಾತ್ರೆ ನಾಟಕ. ಮತ್ತು ಮುಂದೆ ನೋಡಬೇಕು ಸರ್ ಹೇಗಾಗುತ್ತೆ ಅಂತ. ಈ ಮೂಲಕ ವೀಕ್ಷಕರಿಗೆ ಏನು ಹೇಳ್ತೀರಿ? ಸೊ ಥ್ಯಾಂಕ್ ಯು ತುಂಬ. ಸೊ ಎಲ್ಲ ಪ್ರೇಕ್ಷಕರು ತುಂಬ ನನ್ನ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಟೆಂಡರ್ ಮಾಡಿದ್ದೀವಿ, ಆ ಪ್ರಶ್ನೆ ಬೇರೆ. ಬಟ್ ಜನಗಳು ಕೊಡುವಂಥ ಮರ್ಯಾದೆ, ಬೆಲೆ ನನಗೇನು ಕೊಡ್ತಾರಲ್ಲ, ಸೊ ಒಂದು ಮಂಗಳಮುಖಿಗೆ ಏನು ಬೆಲೆ ಕೊಡಬೇಕು ಅದಕ್ಕಿಂತ ಹೆಚ್ಚಾಗಿ ಜನರು ನನಗೆ ಬೆಲೆ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ಪಲ್ಲವಿ ಗಜೇಂದ್ರಗಡ, ನಾನು ಸಿಂಗರ್, ನನ್ನ ಕಡೆಯಿಂದ ಎಲ್ರಿಗೂ ಆಲ್ ದ ಬೆಸ್ಟ್ ಧನ್ಯವಾದಗಳನ್ನು ತಿಳಿಸೋಕೆ ಹೇಳ್ತೀನಿ ಸರ್. ಧನ್ಯವಾದಗಳು ಮೇಡಮ್. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಕರಿಯಪ್ಪ ಹುಲಿಯಾಳ್ ಅಂತ, ಜಮಖಂಡಿ ತಾಲೂಕು ಕಲ್ಲಳ್ಳಿ ಗ್ರಾಮದಿಂದ ಈ ಪಟ್ಟದಗಿರಿ ಕಂಪ್ನಿ ಒಳಗೆ 5 ವರ್ಷದಿಂದ ಮಾತು ಮಾಡ್ತಾ ಇದ್ದೀವಿ. ಆದರೆ ಈ ಪ್ರತಿ ಬನಶಂಕರಿ ಜಾತ್ರೆಗೆ ಬಂದಾಗಲೆಲ್ಲ ಒಳ್ಳೆ ನಾಟಕ ತಗೊಂಡು ಬಂದಿದ್ದೀವಿ. ಮೊದಲಿಗೆ ಹುಚ್ಚಿಡಿಸಾಳ ಗಂಗೆ, ಆ ನಂತರ ಹುಚ್ಚಿಡಿಸಾಳ ಹುಚ್ಚಮಂಗಿ, ತದನಂತರ ಗೌರಿ ಹೋದಳು ಗಂಗೆ ಬಂದು ಎಲ್ಲೆಲ್ಲಿ ಮಲ್ಯ ಒಳ್ಳೆ 100% ಪ್ರತಿಯೊಬ್ಬರು ನೋಡಬೇಕಾದಂಥ ನಾಟಕ. ಅಷ್ಟೇ ಕಾಣಿಸಿದೆ, ಅಷ್ಟೇ ಅದ್ಭುತವಾಗಿದೆ. ಎಲ್ಲ ಕಲಾಪಟುಗಳು, ಕಲಾವಿದರು ಒಂದು ನಾಟಕವನ್ನು ಪ್ರೋತ್ಸಾಹಿಸಿ ಕಲಾವಿದರನ್ನು ಉಳಿಸಿ ಬೆಳೆಸಿ ಈಗ ಅವನ ಜೊತೆ ಮಾತಾಡ್ಬೇಕು ನಾನು. ಅದರ ಸಲುವಾಗಿ ಅಲ್ಲಿ ಬಂದ 5 ನಿಮಿಷಕ್ಕೆ ನನ್ನ ತಲೆ ತಿಂದುಬಿಟ್ಟ. ನಿನ್ನ ಜೀವನ ಪರ್ಯಂತ ಇವನ ಜೊತೆ ಬಾಳೆ ಮಾಡ್ಬೇಕಲ್ಲ. ಬಾಳ ಗಟ್ಟಿ ನೀನು. ಅನಾಹುತ ನನ್ನಂತವಾಗಿದ್ದೆ ಅಂದ್ರೆ ಇವನವನು ಊರ್ನಾಗ ಕೊಂಡ್ಬಿಡ್ತಿದ್ದೆ. ಇವನು ಬಾಲೆ ಇವನವನ್ನ ನಿಮ್ಮ ಉದ್ಧಾರ ಸಲುವಾಗಿ ನನ್ನ ಹುಡುಗಾರ ಹಂದ್ರೂ ಚಿಂತಿಲ್ಲ. ನೀನು ಹೊತ್ಕೊಂಡು ಹೋಗಿಲ್ಲ. ನನ್ನ ಹೆಸರು ಮಲ್ಯಾನ ಅಲ್ಲ. ಎಲ್ಲಾನ ಆಟಾಡೋಕನ ಇರ್ಬೇಕಲ್ಲ. ಅದೇ ನಿಮ್ಮ ನಿಮ್ಮ JCP ನಡೆದಾಳ. ಇವತ್ತು ನೀನು ಸ್ವಕ್ಕಿಳಿಸದೆ ಹೋದ್ರೆ ನಾನು ನಮ್ಮ ಅಪ್ಪನ ಮಗ ಭರತನೇ ಅಲ್ಲ. ಏ ಚಿನ್ನ, ಇನ್ನೂ ಏನು ಮಾಡೇ ಇಲ್ಲ, ಟೈಮ್ ಇದೆ, ಮಾಡೇ ಮಾಡ್ತೀನಿ. ನಾಯಕತ್ವಕ್ಕೆ ಆದ ಬೇರೆ ಹೋಯ್ತರು ಅರಳುವ ಮಕ್ಕಳನ್ನೇ ಕಿತ್ತು ಹಸಿಗೆ ಹಾಕಿದ್ಯಾ ಪಾಪಿ.
ಸಾಕು. ನನ್ನ ತಾಯಿ ಹತ್ರ ಕೊಟ್ಟು ಕಳಿಸ್ಬಿಡಿ ಸರ್. Please, sir. ಆದ್ರೆ ಹಾಗೆ ಕಳಿಸೋದಿಲ್ಲಮ್ಮ, ಹಾಗೆ ಕಳಿಸೋದಿಲ್ಲ. ದುಡ್ಡಿನ ಗಟ್ಟು ಗರ್ವದಿಂದ ಹಸುಳ ಹೆಣ್ಣನ ಹೆಣ್ತನವನ್ನ ತನ್ನ ಕಾಲ ತೊಳಗೆ ಕಸವನ್ನು ತಿಳಿದ ಆ ಸೊಕ್ಕಿನ ಹಟ್ಟಿಗೆ ದಿಕ್ಕು ತೋರಿಸುವಾಗಲೇ ಈ ಜೀವ ಕೊಂಡು ಮುಕ್ತಿ. ನಡಿಯಮ್ಮ, ಭರತನ ತಂದೆ ಇದೆ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಸರ್ ಸುಮ್ಮನೆ ಹೊಡಿತಾ ಇದ್ದಾರೆ ನೋಡಿ ದೊಡ್ಡಪ್ಪ. ಪ್ರಿನ್ಸಿಪಾಲ್ ಪರಮೇಶ್ವರವರು ಏನು ನಿಮ್ಮ ಅವತಾರ? ನನ್ನ ಮಗ ಬರ್ತಾನೆ, ಯಾಕೆ ಹೊಡಿತಾ ಇದ್ದೀರಾ? ನೋಡಿ, ಪ್ರಿನ್ಸಿಪಾಲ್ ಆಗಿ ಬಂದಿಲ್ಲ ಬಸವೇಶಪ್ಪ, ನಿನ್ನ ಮಗನ ಪಾಲಿಗೆ ಯಾವ ದೂತನಾಗಿ ಬಂದಿದ್ದೇನೆ. ಯಾಕ್ರಿ ಇಷ್ಟೊಂದು ಆಕ್ರೋಶ? ಸ್ವಲ್ಪ ಶಾಂತಿ ಸಮಾಧಾನದಿಂದ ಮಾತಾಡಿ. ಮತ್ತೆ ನಾವು ಶಾಟದ ನಿಗರು ಹೋಗ್ಬೇಕೇನ? ಗಂಡನ್ ಕರ್ಕೊಂಡು ಬೇರೆ ಹೋಗಿದ್ದಾಳೆ. ಅಷ್ಟೇ ಅಲ್ಲ, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ತಗೊಂಡು ಫುಲ್ ಖುಷಿಯಾಗಿದ್ದಾಳೆ. ಹಾಗಂತ ನಾವೀಗ ಕಿತ್ತೋಗಿರೋ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಕ್ಕಾಗತ್ತಾ? ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಕೊಂಡು ಪುಟ್ಟು ಹುಡುಗಿ ತರ ಕಾಣ್ತಾ ಇತ್ತು. ಇವತ್ತು ಸೀರೆ ಉಟ್ಕೊಂಡು ದೊಡ್ಡ ಹೆಣ್ಮಗಳ ತರ ಕಾಣ್ತದೆ. ನಾವೇನು ಸುಮ್ಮನೆ ರೇಗಿಸ್ತಾ ಇಲ್ಲಮ್ಮ, 2 ತೊಲೆ ಬಂಗಾರ ಸರ ತಗೊಂಡೇ ರೇಗಿಸ್ತಾ ಇದ್ವಿ. ಗೊತ್ತಾ? ಬಂಗಾರನ ನಿಮ್ಮ ಅಪ್ಪನ ಮನೆಯಲ್ಲಿ ಬಂಗಾರನೇ ಕಂಡಿಲ್ಲ. ನಾನು ಮದುವೆ ಮಾಡ್ಕೊಂಡ್ಮೇಲೆ ಬಂಗಾರ ನೋಡಿರೋದೇನು? ನಿನಗಲ್ಲಮ್ಮ, ನಿನಗತ್ತೆ. ಅಮ್ಮ, ನಿಮ್ಮ ಹತ್ರ ಬ್ಯಾಂಕಲ್ಲಿ ಅಷ್ಟೊಂದು ಒಡವೆ ಇದೆ, ಆದ್ರೂ ಯಾಕೆ ಇಷ್ಟೊಂದು ಆಸೆ ಪಡ್ತೀರಾ? ಅವ್ರು ಅಷ್ಟೊಂದು ಪ್ರೀತಿಯಿಂದ ಹೇಳ್ತಿದಾರಂದ್ರೆ ನನಗೆ ಇರ್ಬೇಕು, ಅದೇನ್ರಿ? ನಿನಗಾಗಿದ್ರೆ ಅವಾಗಲೇ ಕೊಟ್ಬಿಡ್ತಾ ಇದ್ದೆ. ನನಗೂ ಅಲ್ವಾ, ಮತ್ತೆ ಯಾರಿಗೆ? ಮುದ್ದಾದ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀನಲ್ಲ, ಅದಕ್ಕೆ ಅಳಿಯಂದ್ರು ಖುಷಿಯಿಂದ ಅದ ಮೇಲೆ ಕೇಳ ನಿಮಗೆ. ಮತ್ತೆ ಯಾರು? ನನ್ನ ತಂಗಿದ ಬರ್ತಡೆ ಅಮ್ಮ. ನೋಡಿದ್ರೆ ಎಷ್ಟು ಬಂದಿದೆ. ಸೀರೆ ನನಗೆ ಇಷ್ಟವಾದ ಬಣ್ಣ ತಂದಿದ್ದೀರಾ? ನನಗೆ ಸೀರೆ ಚೆನ್ನಾಗಿ ಕಾಣಿಸಲ್ಲ, ಯಾಕೆಂದ್ರೆ ನಿಮ್ಗೆ ಸಾಟಿಗೆ ಮೇಲೆ ಸೀರೆನೇ ನಿಲ್ಲಲ್ಲ. ಹೌದು, ಎಲ್ಲ ತಂದ್ರೆ ಹುಡುಗಿಗೆ ಯಾರು ಒಂದು ಮೊಳ ಹೂ ತರ್ಲಿಲ್ವಲ್ರು? ಅಲ್ಲ ಗೊತ್ತಲ್ಲ, ಬಂಗಾರದ ಜಾಗದ ಹೂಡ್ತಾ ಇದೆಯಲ್ಲೋ ಮಕ್ಕಳೆಲ್ಲ ಸರ, ಸೀರೆ, ಹೂ ಅಂತ ತಂದು ಕೊಟ್ರು. ತಂದೆ ನೀವೇನ್ ಮಾಡಿದ್ದೀರಿ? ಏನು ಮಾಡಲ್ವಾ? ಏನ್ ಮಾಡಿದ್ದೀರಿ? ವಯಸ್ಸಾಯ್ತು, ಅರಳು ಮರಳು ಅಂತ ಇದೆಯಾ ನೋಡು. ಸಿಂಹದ ಮರಿ ಅಂತ 2 ಮಕ್ಕಳನ್ನ ಕೊಟ್ಟಿಲ್ವ ಇಲ್ಲಿ? ಅಪ್ಪ, ನಂಗೆ ಆಶೀರ್ವಾದ ದೇವ್ರು ಒಳ್ಳೇದು ಮಾಡಿ. ಹಲೋ ಹಲೋ, ಯಾರಿದ್ದೀರ ಮನೇಲಿ?
ಬಹಳ ಖುಷಿ ಆಯ್ತು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹೀಗೆ ಇರಲಿ. ನಮ್ಮ ಗುಳ್ಳವನ್ ಗುಗ್ರಿ ವೀಕ್ಷಕರೇ, ಇಂದು ನಾವು ಬಾದಾಮಿಯ ಬನಶಂಕರಿ ದೇವಿಯ ಜಾತ್ರೆಯ ಅಲ್ಲಿದ್ದೀವಿ. ಅದರಲ್ಲಿ ನಾಟಕ ಗುಳ್ಳವನ್ ಗುಗ್ರಿ ಅಂತಂದು ಹೇಳಿ ಒಂದು ನಾಟಕ ಪ್ರದರ್ಶನ ನಡೀತಾ ಇದೆ. ಅದು ಯಾರ್ದಪ್ಪ ಅಂತಂದರೆ ಜ್ಯೋತಿ ಗುಳೇದಗುಡ್ಡ ಮೇಡಮ್ ಅವ್ರದ್ದು. ಅವರು ನಮ್ಮ ಜೊತೆಗಿದ್ದಾರೆ. ಆ ನಾಟಕ ಕುರಿತು ಮಾತಾಡೋಣ. ಮೇಡಮ್ ಅವ್ರ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರ ಇದ್ರ ಬಗ್ಗೆ ತಮ್ಮ ನಾಟಕದ ಒಂದು ಕುರಿತು ಎಲ್ರಿಗೂ ವೀಕ್ಷಕರಿಗೆ ನಮಸ್ಕಾರ. ನಾನು ಜ್ಯೋತಿ ಗುಳೇದಗುಡ್ಡ. ಬಹಳಷ್ಟು ನನ್ನ ವಿಡಿಯೋಗಳನ್ನು ನೀವು ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ನೋಡಿರ್ತೀರ. ವರ್ಷಕ್ಕೊಮ್ಮೆ ಮಾತ್ರ ನಾವು ಬನಶಂಕರಿ ಜಾತ್ರೆಯಲ್ಲಿ ನಾನು ಪಾತ್ರ ಮಾಡ್ತೀನಿ. ನಮ್ಮದು 40 ವರ್ಷದ ನಾಟಕ ಕಂಪ್ನಿ ಇದೆ, ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ. ಈಗ ಈ ನಾಟಕ ಗುಳ್ಳವನ ಗುಗ್ರಿ ಎಂಬ ಸುಂದರವಾದ ಸಾಮಾಜಿಕ ನಾಟಕ, ಫ್ಯಾಮ್ಲಿ ಸಮೇತ ಕುಟುಂಬ ಸಮೇತ ನೋಡಬೇಕಾದಂಥ ನಾಟಕ. ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು, ಚಿಕ್ಕ ಮಕ್ಕಳು ಪ್ರತಿಯೊಬ್ಬರು ನೋಡಬೇಕಾದಂಥ ನಾಟಕ. ಅಶ್ಲೀಲ ಮಾತುಗಳಿಲ್ಲ, ಒಳ್ಳೆ ಪ್ರದರ್ಶನಗೊಳ್ತಾ ಇದೆ. ನಮಗೆ ಎಲ್ಲ ವೀಕ್ಷಕರು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವಾಗ 6ನೇ ದಿನ ಜಾತ್ರೆ ಆದರೂ ಹೌಸ್ಫುಲ್ಲಾಗಿ ಪ್ರದರ್ಶನಗೊಳ್ತಾ ಇದೆ. ವೀಕ್ಷಕರಿಗೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಗುಳ್ಳವನ ಗುಗ್ರಿ ನಾಟಕವನ್ನು ಯಶಸ್ವಿಗೊಳಿಸಬೇಕು. ಹಾಗೂ ಈಗ ರಂಜಿನಿ ರಾಘವನ್ ಅಂಥೇಳಿ ಅಮೃತ ಬಾದಾಮಿ ಬನಶಂಕರಿ ಜಾತ್ರೆಗೆ ಬಂದಿರುವ ಕರ್ನಾಟಕದ ಎಲ್ಲ ಕಡೆಯ ಯಾತ್ರಾರ್ಥಿಗಳಿಗೆ ಜೇವರ್ಗಿ ರಾಜಣ್ಣನ ಹೃದಯಪೂರ್ವಕವಾದ ನಮನಗಳು. ಇವತ್ತು ಜಾತ್ರೆ ಭರ್ಜರಿಯಾಗಿ ನಡೀತದ. ಇಲ್ಲಿಗೇನಂತಂದ್ರೆ ಪ್ರತಿ ವರ್ಷ 11-12 ಕಂಪ್ನಿಗಳು ನಾಟಕ ಅಂದರೆ ವೃತ್ತಿರಂಗಭೂಮಿ ನಾಟಕ ಕಂಪ್ನಿಗಳು ಬಂದಿರ್ತಾವೆ. ಈ ವರ್ಷ ಕೂಡ ಏನಂತಂದರೆ ಸಾಕಷ್ಟು ಕಂಪ್ನಿಗಳು ಬಂದಾವ. ದೊಡ್ಡ ಜಾತ್ರೆ. ಇಲ್ಲೇನಂತಂದ್ರೆ ವರ್ಷದ ಅನ್ನವನ್ನು ಸಂಪಾದನೆ ಮಾಡುವಂಥ ಜಾತ್ರೆ ಇದು. ತಾವೆಲ್ಲ ಜಾತ್ರೆಗೆ ಬಂದಂಥ ಎಲ್ಲ ಕಲಾಭಿಮಾನಿಗಳು ಪ್ರತಿಯೊಂದು ನಾಟಕದಿಂದ ಸುಮಾರು 4 ಆಟಗಳನ್ನು ಪ್ರದರ್ಶನ ಆಗ್ತವೆ. ಎಲ್ಲ ನೋಡಿ ವೃತ್ತಿರಂಗಭೂಮಿ ಕಲಾವಿದರಿಗೆ ಸಾಕಷ್ಟು ರೀತಿಯಿಂದ ಸಹಾಯ ಸಹಕಾರ ನೀಡ್ತಾ ಇದ್ದೀರಿ. ತುಂಬ ಧನ್ಯವಾದಗಳು. ನಮ್ಮ ಗುಬ್ಬಿ ಕಂಪನಿಯಿಂದ ಈ ವರ್ಷ ನಾಟಕ ಕುಂಟಕೋಣ ಭಾಗ 2 ಎನ್ನುವಂಥ ನನ್ನ 12ನೇ ನಾಟಕ, ಅಂದರೆ ಜೇವರ್ಗಿ ರಾಜಣ್ಣನಾದ ನಾನು ಬರೆದಂಥ 12ನೇ ನಾಟಕ ಇದು. ಹಿಂದೆ ಎಲ್ಲ ನಾಟಕಗಳಿಗೆ ಸಾಕಷ್ಟು ರೀತಿಯಿಂದ ಪ್ರೋತ್ಸಾಹ ನೀಡಿದ್ದೀರಿ, ಸಹಾಯ ಮಾಡಿದ್ದೀರಿ. ತುಂಬ ತುಂಬ ಧನ್ಯವಾದಗಳು. ಈಗ ನಡೆಯುತ್ತಿರುವ ಈ ನಾಟಕಕ್ಕೂ ಹೆಚ್ಚಿನ ರೀತಿಯಿಂದ ಸಹಕಾರ ನೀಡಿರಿ, ಸಹಾಯ ಮಾಡಿರಿ, ನಾಟಕವನ್ನು ನೋಡಿರಿ ಅನ್ನುವಂಥ ಮಾತನ್ನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ.